ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗ್ಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ನಾನು ಮೆಂತ್ಯ ಗಂಜಿ ಮಾಡ್ತಾಯಿದ್ದೀನಿ. ಮೆಂತ್ಯ ಗಂಜಿ ನೋಡಿ, ಇಷ್ಟು ಮೆಂತ್ಯ ಒಂದು 2ರಿಂದ 3 ಸ್ಪೂನ್ ಮೆಂತ್ಯನ ಚೆಂದ ಮಾಡಿ ತೊಳೆದು ನೀರಲ್ಲಿ ನೆನೆಸಿಡಬೇಕು. ನೆನೆಸಿಟ್ಟು ಅದು ನೀರು ಅದು ಒಟ್ಟಿಗೆ ಹಾಕಬೇಕು. ಇಲ್ಲಿ ನಾನು 1 ಲೋಟೆ ಪುಡಿ ಅಕ್ಕಿ ಅಂತ ಹೇಳ್ತಾರೆ ನೋಡಿ, 1 ಅಕ್ಕಿಯಲ್ಲಿ 2 ಅಕ್ಕಿ ಆಗಿರ್ತಲ್ಲ, ಪುಡಿ ಅಕ್ಕಿ ಅದನ್ನು ತಗೊಂಡಿದ್ದೀನಿ 1 ಲೋಟ. ಮತ್ತು ಅದರಲ್ಲಿ 1/4 ಲೋಟ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಇದೆರಡು ತೊಳೆದು ಚೆಂದ ಮಾಡಿ ಇದು ಬೇಯಷ್ಟು ನೀರು ಹಾಕಿ ಕುಕ್ಕರಲ್ಲಿ ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ. ಇದು ಆಲ್ರೆಡಿ ನಾನು ರೆಸಿಪಿ ತೋರಿಸಿದ್ದೀನಿ, ವಿಡಿಯೋ ಇದೆಲ್ಲ ಹಾಕಿದ್ದೀನಿ, ರೆಸಿಪಿ ಚಾನಲ್ ಹಾಕಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿನ ಬಿಸಿ ನೀರಲ್ಲಿ ಕುದಿಸ್ಕೊಳ್ಬೇಕು. ಅದು ಕರಗಿಸ್ಕೊಳ್ಳೋದು ಯಾಕೆಂದರೆ ಅದರಲ್ಲಿ ಕಲ್ಲು ಮತ್ತು ಕಸ ಎಲ್ಲ ಇರುತ್ತೆ ಅಂತ ಕರಗಿಸೋದು. ಕರಗಿಸಿದ ನಂತರ ನಾವು ನೋಡಿ ಸೋಸಿಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ನೋಡಿ 1 ತೆಂಗಿನಕಾಯಿ ತಗೊಂಡಿದ್ದೀನಿ. 1 ತೆಂಗಿನಕಾಯಿದು ಹಾಲು ತೆಗೆದು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ತೆಗೆದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ. ತೆಂಗಿನಕಾಯಿ ಹಾಲು ಹಾಕಲೇಬೇಕು ಅಂತೇನಿಲ್ಲ, ಆದರೆ ಹಾಕಿದರೆ ತುಂಬ ರುಚಿಯಾಗುತ್ತೆ ಅಂತ ನಾನು ಹಾಕ್ತೇನೆ. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಸ್ಕಿನ್ನಿಗೆ, ತಲೆ ಕೂದಲು ಉದುರೋದಕ್ಕೆ, ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ತೆಂಗಿನಕಾಯಿ ಕಡ್ದು ಹಾಕ್ತೀವಿ. ಕಡ್ದು ಚೆಂದ ಮಾಡಿ ಅದು ತೆಗಿಬೇಕು ಅಂತೇಳಿ ಹಿಂಡಿ ತೆಗಿಬೇಕಾದ್ರೆ ಹಾಲು 2ನೇ ಸರ್ತಿ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಹಾಕಿದರೆ ಇದು ಸ್ವಲ್ಪ ಹಾಲು ಸಿಗುತ್ತೆ. ಹಾಗಾಗಿ ಹಾಲು ಹಾಕಿದ್ದೀನಿ ನೋಡಿ ಹೀಗೆ ಕ್ಲೀನ್ ಮಾಡಿ ಹಾಕಿ ಚೆಂದ ಮಾಡಿ ತಿರುಗಿಸ್ಬಿಟ್ಟು ಕುದಿಸಿದರೆ ಸಾಕು. ಅದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಹೀಗೆ ನೋಡಿ ಇದೀಗ ಫೈನಲ್ ತೋರಿಸ್ತಿಲ್ಲ ನಾನು. ಇದು ತಲೆ ಕೂದಲಿಗೆ ತುಂಬ ತಲೆ ಕೂದಲು ದುರ್ತಾ ಉಂಟು ಅಂತೇಳಿ ಮಕ್ಕಳಿಗೆ, ನನಗೆ ಎಲ್ಲರಿಗೂ ಒಟ್ಟಿಗೆ ಮಾಡ್ಕೊಂಡಿದ್ದು. 1 ಲೋಟ ಅಷ್ಟು ನೀರು, ಬಿಸಿನೀರು ಕುದೀಲಿಕ್ಕೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಗಸೆ ಬೀಜ ಹಾಕ್ಕೊಳ್ಬೇಕು. ಅಗಸೆ ಬೀಜ ಹಾಕ್ಕೊಂಡು ಅದನ್ನು ಚೆಂದ ಮಾಡಿ ಅದರ ಇದು ಬರ್ತದೆ ಅಂದರೆ ಅಂಟು ಬಿಡೋವರೆಗೆ ಬೇಯಿಸ್ಕೊಳ್ಬೇಕು. ಚೆಂದ ಮಾಡಿ ಅದು ಬೇಯಿಸ್ಕೊಂಡ ತಕ್ಷಣ ಎಂತ ಮಾಡಬೇಕು, ಬಿಸಿಯಲ್ಲೇ ಅದನ್ನು ಗಾಳಿಸ್ಕೊಳ್ಬೇಕು. ಸೋಸ್ಕೊಂಡ್ರೆ ಎಂತ ಆಗ್ತದೆ ಅಂದರೆ ಅದರಲ್ಲಿ ಇದು ಹಾಲೆಲ್ಲ ಬಿಡ್ತದೆ. ಇಲ್ಲ ನಾವು ತಣ್ಣಗಾದ್ಮೇಲೆ ಎಂತ ಆಗ್ತದೆ, ಅಂಟಿನಾಗಿ ಅದು ಬಿಡಲಿಕ್ಕೆ ಕೇಳೋದಿಲ್ಲ. ಹಾಗೆ ನಾನು ಎಂತ ಮಾಡಿದೆ, ಮಾಡಿಟ್ಟೆ ಅದು ಮತ್ತು ನೀರುಳ್ಳಿ ಗ್ರೈಂಡ್ ಮಾಡಲಿಕ್ಕೆ ಹೋದೆ. ಈ ಒಂದು ನೀರುಳ್ಳಿ ತೊಗೊಂಡು ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹೋದೆ. ಗ್ರೈಂಡ್ ಮಾಡಲಿಕ್ಕೆ ಹೋಗೋಷ್ಟೊತ್ತಿಗೆ ಇದು ಗಟ್ಟಿಯಾಗಿ ಬಿಡ್ತು. ಹಾಗೆ ಮಾಡಬೇಡಿ ನೀವು ಸಹ, ನಾನು ಮಾಡಿದ್ದು ನೀವು ಹಾಗೆ ಮಾಡಬೇಡ್ಲಿಕ್ಕೆ ಹೋಗ್ಬೇಡಿ. ಬಿಸಿ ಗಾಳಿಸ್ಕೊಳ್ಬೇಡಿ. ಇಲ್ಲಿ 1 ನೀರುಳ್ಳಿ ನಾನು ತೆಗೆದು ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ಸಹ ಗಾಳಿಸ್ಕೊಂಡು ಅದ್ರ ನೀರು ತಗೊಳ್ಬೇಕು. ಗ್ರೈಂಡ್ ನೋಡಿ, ಈಗ ಸ್ವಲ್ಪ ನೀರು ತೆಗಿಬೇಕು. ಹಿಂಡಿದ್ರೆ ಸಾಕು, ನೀರು ಬರುತ್ತೆ. ಅದು ನೀರುಳ್ಳಿ ಕಷ್ಟಪಡಬೇಕಂತಿಲ್ಲ. ಅದನ್ನು ನೋಡಿ ಈಗ ಚೆಂದ ಮಾಡಿ ಹಿಂಡಿ ತೆಗೆದು ಅದನ್ನು ನಾವು ನೋಡಿ ಬಟ್ಟೆಯಲ್ಲಿ ಹಿಂಡ್ಕೊಳ್ಬೇಕು. ಇದು ತಣ್ಣಗಾಗಿ ಬಿಡ್ತು. ನಾನು ಅಲ್ಲಿ ಇದು ಮಾಡೋಷ್ಟೊತ್ತಿಗೆ ಇಲ್ಲಿ ತಣ್ಣಗಾಗಿ ಬಿಡ್ತು. ಮತ್ತು ಹೇಗೆ ಮಾಡೋಂಥ ಅಮ್ಮ ಹಿಂಡಿ ತೆಗಿತಿದ್ದಾರೆ. ಅದು ಸಿಗ್ತದೆ, ನಮ್ಮ ತಲೆಗೆ ಬೇಕಿದ್ದಷ್ಟು ಸಿಗ್ತದೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಕ್ಲೀನಾಗಿ ಸಿಗ್ತದೆ. ಹೀಗೆ ಎಷ್ಟು 2 ಸ್ಪೂನಷ್ಟು ಸಿಕ್ಕಿದಷ್ಟು, ಅರ್ಧ ಲೋಟ 1 ಲೋಟ ನೀರು ಹಾಕಿದ್ದು 2 ಸ್ಪೂನ್ 3 ಸ್ಪೂನಷ್ಟು ನನ್ನ ತಲೆಗೆ, ನನ್ನ ಮಕ್ಕಳ ತಲೆಗೆ ಆಗೋಷ್ಟು ಸಿಕ್ಕಿದೆ ಒಂದಿಷ್ಟು. ಅದನ್ನೆಲ್ಲ ಕ್ಲೀನಾಗಿ ಹಿಂಡಿ ತೆಗೆದು ನೋಡಿ, ಇದು ಅದು 2 ಸಹ ಒಟ್ಟಿಗೆ ಆಗಿದೆ. ಅದಕ್ಕೆ ಸ್ವಲ್ಪ ನಾವು ತೆಂಗಿನ ಎಣ್ಣೆ ಹಾಕ್ಕೊಂಡು, ನಾವು ಯಾವ ಎಣ್ಣೆ ತಲೆಗೆ ಯೂಸ್ ಮಾಡ್ತೀವಿ ಆ ಎಣ್ಣೆ ಅದಕ್ಕೆ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ ಚೆಂದ ಮಾಡಿ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ತಲೆಗೆ, ನಮ್ಮದು ಓಪನ್ ಪೋರ್ಸ್ ಆಗಿ ತಲೆಯಲ್ಲೇ ಎಲ್ಲಿ ಕೂದಲು ಉದುರ್ತದೆ ಅಲ್ಲಿ ಚೆಂದ ಮಾಡಿ ತಿಕ್ಕಿ ಅದು ನಾವು ತಲೆ ರೂಟಿಗೆ ಹಚ್ಚಬೇಕು. ಕೂದಲಿಗಿಂತ ರೂಟಿಗೆ ಹಚ್ಚಬೇಕು. ಕೂದಲಿಗೆ ಹಚ್ಚಿದ್ರೂ ಸಹ ಚೆಂದ ಆಗ್ತದೆ, ಕೂದಲು ಶೈನಿಯಾಗಿ ಬರುತ್ತೆ. ಇದು ವಾರಕ್ಕೆ 2 ಸಲ ಮಾಡಿದ್ರೆ ಸಹ ಬೆಸ್ಟ್ ಆಗುತ್ತೆ. ನೋಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದೆರಡು ಸಹ ಬೆರಿಬೇಕು ಅದರೊಟ್ಟಿಗೆ. ಹಾಗಾಗಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿದ್ರೆ ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತಲೆಗೆ ಎಣ್ಣೆ ಅದು ಒಟ್ಟಿಗೆ ನಾವು ಹಚ್ಕೊಂಡ್ರೆ ಆಯಿತು. ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ ನಾನು. ಈ ಥರ ಮಿಕ್ಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ. ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ತಲೆ ಕೂದಲಿಗೆ ಬುಡಕ್ಕೆ ಹಚ್ಚಬೇಕು. ನಾವು ಕೂದಲಿಗೆ ಹಚ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಬುಡಕ್ಕೂ ಸಹ ಹಚ್ಚಬೇಕು. ನೋಡಿ ಹೀಗೆ ನಾನು ಕೂದಲು ಮಲಗಿ ತುಂಬಾ ಕೂದಲು ಇದಾಗಿಬಿಟ್ಟಿದೆ. ಹಾಗಾಗಿ ಅಮ್ಮ ಅದಕ್ಕೆ ತಲೆಗೆ ರೂಟಿಗೆ ಹಚ್ತಾ ಇದ್ದಾರೆ. ನಾವು ಕೂದಲು ಬುಡಕ್ಕೆ ಹಚ್ಚಿದಷ್ಟು ಒಳ್ಳೆಯದಾಗುತ್ತೆ. ನೋಡಿ ಎಷ್ಟು ಕೂದಲು ಬುಡ ಇದಾಗಿಬಿಟ್ಟಿದೆ. ನನಗೆ ಹೇಗಿತ್ತು ಕೂದಲು, ಇದು ನೋಡುವಾಗಲೇ ಅಮ್ಮನಿಗೆ ಬೇಜಾರಾಯಿತು, ಹಾಗೆ ಸವಾಗಿದೆ ಕೂದಲು ಅಂತೇಳಿ. ನೋಡಿ ಹೀಗೆ ರೂಟಿಗೆ ಹಚ್ಚಬೇಕು. ರೂಟಿಗೆ ಹಚ್ಚಿ 1ರಿಂದ 2 ಗಂಟೆ, ನಿಮಗೆ ಎಷ್ಟು ಗಂಟೆ ಬೆಳಗ್ಗೆ ಹಚ್ಚಿ ಸಂಜೆವರೆಗೆ ಬಿಡಲಿಕ್ಕಾದ್ರೆ ಸಹ ಪರವಾಗಿಲ್ಲ. ಆಮೇಲೆ ಚೆಂದ ಮಾಡಿ ತೊಳೆದ್ರೆ ಆಯಿತು, ವಾಶ್ ಮಾಡಿದರೆ ಆಯಿತು. ನನ್ನ ಮಗ ನಾಯಿಗೆ
ಅಪ್ಪ ಮಕ್ಕಳಿಗೆಲ್ಲ ಆದಿತ್ಯವಾರ ಇಡೀ ಕೆಲಸವೇ ಅಂತಲೇ ಹೇಳ್ಬೋದು. ಮಧ್ಯಾಹ್ನದವರೆಗೆ ಫುಲ್ ಕೆಲಸ. ಅಂಗಳ ತೊಳೆಯೋದು, ನಾಯಿ ಸ್ನಾನ ಮಾಡಿಸೋದು, ಧೂಳು ತೆಗೆಯೋದು, ಗುಡಿಸೋದು, ಒರೆಸೋದು ಎಲ್ಲ ಅವ್ರದ್ದು ಮೇಲೆ ಬಿಟ್ಟಿದ್ದೀನಿ. ಹೀಗೆಲ್ಲ ಕೆಲಸ ಅವರ ಅಪ್ಪ ಮಕ್ಕಳಿಂದ ಕೆಲಸ ಆಗ್ತಾ ಉಂಟು ನೋಡಿ. ಒರೆಸೋದು ಕ್ಲೀನಾಗಿ ಒರೆಸ್ತಾರೆ. ಅಂದರೆ ನಾನು ಹುಷಾರಿಲ್ಲ ಅಂತಲ್ಲ, ಯಾವಾಗಲೂ ಸಹ ಒರೆಸ್ತಾರೆ, ಗುಡಿಸ್ತಾರೆ, ಎಲ್ಲ ಮಾಡ್ತಾರೆ ಅವರು. ಇದು ನಾನು ಅಮ್ಮ ಇಬ್ಬರು ಸಹ ಚಿಕನ್ ಸಾಂಬಾರು ಮಾಡುವ ಅಂತ ಸಾಮಾನೆಲ್ಲ ಮಸಾಲೆ ತೆಗಿತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಲಿಕ್ಕೆ, ಅಮ್ಮನಿಗೂ ಸಹ ಬೆನ್ನು ನೋವು, ನನಗೆ ತುರಿಲಿಕ್ಕಿಲ್ಲ ಈಗ. ಹಾಗಾಗಿ ಎಲ್ಲ ಅದನ್ನು ತೆಂಗಿನಕಾಯಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ನೋಡಿ. ಶುಂಠಿ ಬೆಳ್ಳುಳ್ಳಿ ಮೆಣಸು ತೆಂಗಿನಕಾಯಿ ಎಲ್ಲ ತೆಗೆದಿಟ್ಟಿದ್ದಾರೆ ಅಮ್ಮ. ಅದನ್ನು ಇದು ಮಾಡಿ ಕತ್ತಿ ಎಲ್ಲ ಓಳ್ ಮಾಡಿ ತುರಿಲಿಕ್ಕೆ. ಅಮ್ಮನಿಗೆ ಸ್ವಲ್ಪ ಬೆನ್ನು ನೋವು, ಹಾಗೆ 2-3 ಬಾತ್ರೂಮ್ ತೊಳಿತಾರಲ್ಲ, ಹಾಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಬೆನ್ನು ನೋವು, ಸೊಂಟ ನೋವೆಲ್ಲ ಆಗಿದೆ. ಅದಕ್ಕೆ ಕತ್ತಿಯಲ್ಲಿ ತೆಗೆದಿಟ್ಕೊಂಡಿದ್ದಾರೆ ನೋಡಿ. ಹೀಗೆ ಮಾಡಿ ಅದನ್ನೇ ಈಗ ಪರವಾಗಿಲ್ಲ, ಅದನ್ನು ಹಾಗೆ ನಾವು ಗ್ರೈಂಡರಿಗೆ ಹಾಕಿ ನೀರು ಹಾಕ್ತಾಯಿದ್ದೆ, ಆದರೆ ಸಣ್ಣ ಆಗುತ್ತೆ ಅಂತ ಇಲ್ಲ. ಅದಕ್ಕೆ ನಾನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಮಸಾಲೆ ಸ್ವಲ್ಪ ರೆಡಿ ಮಾಡಿಕೊಡುವ ಅಮ್ಮನಿಗೆ ಅಂತ. ಅಮ್ಮ 1-2 ತಿಂಗಳು ಸುಮಾರು ಕೆಲಸ ಮಾಡಿಬಿಟ್ಟು ಸಾಕಾಗ್ಬಿಟ್ಟಿದೆ. ಅಮ್ಮನಿಗೆ ವಯಸ್ಸಾಯ್ತಲ್ಲ, ಹಾಗಾಗಿ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮಸಾಲೆಗೆಲ್ಲ ರೆಡಿ ಆಗ್ತಾಯಿದ್ದೀನಿ. ನನ್ನ ಮಗ ಚಿಕನ್ ತರಲಿಕ್ಕೆ ಹೋಗಿದ್ದಾನೆ ಸ್ನಾನ ಮಾಡಿ. ಅದನ್ನು ಸ್ವಲ್ಪ ಗೀ ರೋಸ್ಟ್ ಮಾಡ್ತಾನಂತೆ. ಅದ್ರ ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಇದೆಲ್ಲ ಮಸಾಲೆ ರೆಡಿ ಮಾಡಿಕೊಟ್ಟೆ ಅಮ್ಮ. ಇನ್ನು ಸಣ್ಣ ಗ್ರೈಂಡ್ ಮಾಡ್ತಾರೆ, ಮೆಣಸೆಲ್ಲ ಹಾಕಿ ಫಸ್ಟ್ ಅದನ್ನು ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಸಣ್ಣ ಆಗೋದಿಲ್ಲ ಅಂತ. ಇಲ್ಲಿ ಬಿಸಿಲೇ ಇಟ್ಟದಕ್ಕೆ ಸ್ವಲ್ಪ ಮಣ್ಣಿಂದು ಬಿಸಿಲೇ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನೀರುಳ್ಳಿ ಹಾಕಿದ್ದೀನಿ. ಲಾಸ್ಟ್ ಟೈಮಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ನನಗೆ, ಮಣ್ಣಿನ ಬಿಸಿಲಲ್ಲಿ ನೀವು ಒಗ್ಗರಣೆ ಮಾಡ್ತೀರಲ್ಲ ಮೇಡಮ್, ಮಣ್ಣಿನ ಬಿಸಿಲ ಒಡೆದೋಗೋದಿಲ್ವ ಅಂತ. ಆ ಕಪ್ಪು ಮಣ್ಣಾದರೆ ಸ್ವಲ್ಪ ಗ್ಯಾಸ್ ಹೀಟಿಗೆ ಒಡೆದೋಗ್ತದೆ. ಇದು ಕೆಂಪು ಬಿಸಿಲಾದರೆ ಎಂತ ಆಗೋದಿಲ್ಲ. ನಾನು ಇದು ತಗೊಂಡು 8 ವರ್ಷ ಆಯಿತು ಈ ಬಿಸಿಲು ತಗೊಂಡು. ನಾವು ಮನೆ ಒಕ್ಕಲಾಗಿ ಸ್ಟಾರ್ಟಿಂಗಲ್ಲಿ ತಗೊಂಡದ್ದು 8 ವರ್ಷ ಆಯ್ತಿದೆ, ಎಂತ ಸಹ ಆಗಲಿಲ್ಲ. 8 ವರ್ಷದಿಂದ ಪದಾರ್ಥ ಮಾಡ್ತಾನೇ ಇದ್ದೀನಿ. ಮೀನು ಪದಾರ್ಥ, ಕೋಳಿ ಪದಾರ್ಥ ಎಲ್ಲ ಸಹ ಮಾಡ್ತೀನಿ ನಾನು. ಹಾಗೆ ಎಂತ ಆಗಲಿಲ್ಲ. ಬಿಸಿಲೇ ನೋಡಿ ತಗೊಳ್ಬೇಕು, ಗಟ್ಟಿ ಮುಟ್ಟಿ ನೋಡಿ ತಗೊಳ್ಬೇಕು. ಅದು 1-2 ಮಿಸ್ ಆಗ್ತದೆ, ಹಾಗೇನು ಮಾಡಲಿಕ್ಕಾಗಲ್ಲ. ಅದನ್ನು ಮಣ್ಣಿದಲ್ಲ, ಚಿಂತೆ ಇಲ್ಲ ನೋಡಿ. ಇದೆಲ್ಲ ಇದಾಗಿದೆ. ಈರುಳ್ಳಿ ಅಮ್ಮ ಚಿಕನ್ ತೊಳಿತಿದ್ದಾರೆ. ತೊಳೆದ ನಂತರ ಅದು ಒಗ್ಗರಣೆಗೆ ಹಾಕಿದರೆ ಆಯಿತು. ಒಗ್ಗರಣೆಗೆ ಹಾಕಿ ಸ್ವಲ್ಪ ಅರಿಶಿಣ ಉಪ್ಪು ಎಲ್ಲ ಸೇರಿಸಿ ಇದು ಮಾಡಿದರೆ ಆಯಿತು ನೋಡಿ. ಆದರೆ ಫಾಸ್ಟು ಗ್ಯಾಸ್ ಇಡಬಾರ್ದು, ಸ್ವಲ್ಪ ಸ್ಲೋ ಇಟ್ಕೊಳ್ಬೇಕು ನೋಡಿ. ಟೊಮೊಟೊ ಮೆಣಸು ಉಪ್ಪು ಎಲ್ಲ ಹಾಕಿ ನಾನು ಬೇಯಲಿಕ್ಕೆ ಹಾಕಿದ್ದೀನಿ. ಬೇಯಲಿಕ್ಕೆ ಹಾಕಿ ಅದನ್ನು ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು. ನಾನು ಮಸಾಲೆ ರೆಡಿ ಆಗಿದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಪದಾರ್ಥ ರೆಡಿ ಮಾಡಿದರೆ ಆಯಿತು. ನನ್ನ ಮಗ ಗೀ ರೋಸ್ಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾನೆ ನೋಡಿ. ಮಸಾಲೆ ಎಲ್ಲ ಹಾಕಿ ಪದಾರ್ಥ ಕುದೀತಾ ಉಂಟು ನಮ್ಮದು. ಇದೊಂದು ಜ್ಯೂಸ್ ಉಂಟಲ್ಲ, ನನ್ನ ಮಗ ತೊಗೊಂಬಂದೇನೆ. ಅದರೊಳಗೆ ನೋಡಿ ಸಾಬಕ್ಕಿ ನೆನೆಸಿಟ್ಟು ಹಾಕಿದ್ದಾರೆ. ಅದನ್ನು ನೋಡಿದರೆ ಸಾಬಕ್ಕಿ ಉಂಟಲ್ಲ, ಸಾಬಿದಾನೆ, ಅದನ್ನು ನೆನೆಸಿಟ್ಟು ಜ್ಯೂಸ್ ಮಾಡಿದ್ದಾರೆ. ಒಳ್ಳೆಯದಾಗಿದೆ ಜ್ಯೂಸ್ ಮಾತ್ರ. ಚೂರು ಕೂಡ ಟೇಸ್ಟ್ ನೋಡಿದೆ. ನಮ್ಮ ಮನೇಲಿ ಆದಿತ್ಯವಾರ ಅವರು ಇವರು ಅಂತಿಲ್ಲ, ಎಲ್ಲರೂ ಸಹ ಕೆಲಸ ಮಾಡ್ತಾರೆ. ಹಾಗಾಗಿ ನನಗೆ 2-3 ತಿಂಗಳು ರೆಸ್ಟ್ ತಗೊಳ್ಳಿಕ್ಕಾಯ್ತು. ಅಮ್ಮಮ್ಮ ಒಬ್ಬರೇ ಕೆಲಸ ಮಾಡಬಾರ್ದು ಅಂತ ಎಲ್ಲ ಗಂಡು ಮಕ್ಕಳು ಅವರ ಅಪ್ಪ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಗೀ ರೋಸ್ಟ್ ಆಗ್ತಾ ಉಂಟು, ಒಂದು ಕಡೆ ಕಬಾಬ್ ಆಗ್ತಾ ಉಂಟು. ರೊಟ್ಟಿ ಇಟ್ಕೊಬಂದಿದ್ದಾನೆ ನಮ್ಮ ಮಗ. ಆದಿತ್ಯ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಊಟ ಮಾಡೋದು ಮಧ್ಯಾಹ್ನ ಅಂದರೆ ಆದಿತ್ಯ. ಹಾಗಾಗಿ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ಮಾಡ್ತಾರೆ. ಇಷ್ಟೊಂದಿಗೆ ಹೀಗಿತ್ತು ಗೀ ರೋಸ್ಟ್.